ನನಗೆ 2009ರಲ್ಲಿ ಗುಲ್ಬರ್ಗಾ ಮತಕ್ಷೇತ್ರದಿಂದ ಪಾರ್ಲಿಮೆಂಟ್ ಸದಸ್ಯನಾಗಿ ಜನ ಆಯ್ಕೆ ಮಾಡಿದರು. ಆ ಚುನಾವಣೆಯಲ್ಲಿ ನಾನು ಗೆದ್ದ ಮೇಲೆ ನನಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ಮತ್ತು ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ಕೇಂದ್ರದಲ್ಲಿ ಕಾರ್ಮಿಕ ಸಚಿವನಾಗಿ ಕೆಲಸ ಮಾಡೋಕ್ಕೆ ಜವಾಬ್ದಾರಿಯನ್ನು ಕೊಟ್ಟರು. ಆ ಜವಾಬ್ದಾರಿಯನ್ನು ವಹಿಸ್ಕೊಂಡ್ಮೇಲೆ ಈ ಕಾರ್ಮಿಕ ಇಲಾಖೆ ಭಾಳ ನಿಗ್ಲೆಕ್ಟೆಡು ಮತ್ತು ಈ ಕಾರ್ಮಿಕ ಇಲಾಖೆ ಕೊಟ್ಟಿದ್ದಾರೆ, ಇದರಲ್ಲಿ ಏನು ಕೆಲಸ ಮಾಡೋಕ್ಕೆ ಆಗ್ತದೆ ಅನ್ನತಕ್ಕಂಥ ಅನೇಕ ಪ್ರಶ್ನೆಗಳು ನನ್ನ ಮುಂದೆ ಇಟ್ಟಿದ್ರು ಜನ. ಮತ್ತು ಸಾಕಷ್ಟು ಜನ ಕೇಳ್ತಾ ಇದ್ರು, ಈ ಲೇಬರ್ ಇಲಾಖೆಯಿಂದ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಇವ್ರು ಏನು ಮಾಡಬಲ್ಲರು ಅಂತಕ್ಕಂಥದ್ದು. ಆದರೆ ಆ ಇಲಾಖೆಯನ್ನು ನಾನು ವಹಿಸ್ಕೊಂಡ್ಮೇಲೆ ಮೊಟ್ಟ ಮೊದಲನೇದಾಗಿ ನಾನು ಈ ಕಾರ್ಮಿಕರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಿ ESIC ಆಸ್ಪತ್ರೆಗಳು ಕಟ್ಟಿಸ್ತಕ್ಕಂಥದ್ದು ಮತ್ತು ಪ್ರತಿ ಸ್ಟೇಟ್ಗಳಿಗೆ ನಾನೇ ಖುದ್ದು ಹೋಗಿ ಕಾನ್ಫರೆನ್ಸ್ಗಳನ್ನು ಮಾಡಿ ಅಲ್ಲಿ ಎಲ್ಲರಿಗೂ ಕೂಡ ಇದರ ಮಾಹಿತಿಯನ್ನು ಕೊಡಿಸಿ ನೀವು ಎಲ್ಲರೂ ಕೂಡ ಇದರ ಪ್ರಚಾರ ಮಾಡಬೇಕು ಮತ್ತು ಸಾಮಾನ್ಯ ಜನ ಇವತ್ತೇನು ಇದರ ಲಾಭವನ್ನು ಪಡ್ಕೊಳ್ತಾ ಇಲ್ಲ ಅಂತ ಎಲ್ಲ ಬೆನಿಫಿಷರೀಸ್ಗಳಿಗೆ IP ಅಂದರೆ ವಿಶೇಷವಾಗಿ ಇನ್ಶೂರ್ಡ್ ಪರ್ಸನ್ಸ್ ಅಂತಾರಲ್ಲ, ಅವರು ಎಲ್ಲರಿಗೂ ಕೂಡ ನಾವು ಒಂದು ಮನವರಿಕೆ ಮಾಡಿಕೊಟ್ಟೇವೆ. ನಿಮ್ಮ ಹಣ ಇಲ್ಲಿ ESICದಲ್ಲಿದೆ, ಅದರ ಆಸ್ಪತ್ರೆಗಳಿವೆ, ರಾಜ್ಯದಲ್ಲೂ ಇವೆ, ರಾಷ್ಟ್ರ ಮಟ್ಟದಲ್ಲಿ ಕೂಡ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ನಾವು ಅನೇಕ ಕಡೆ ಹೇಳಿದ ಮೇಲೆ ಈ ಹಿಂದೆ ಏನು ಆ ಇಲಾಖೆಯಲ್ಲಿ ಕೆಲವು ಆಸ್ಪತ್ರೆಗಳು ನಡೀತಾನೆ ಇರಲಿಲ್ಲ. ಅದಕ್ಕೆ ನಾವು ಪ್ರತಿಯೊಂದು ರಾಜ್ಯದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಪ್ರಾರಂಭ ಮಾಡಿಸಿ ಸುಮಾರು 500 ಬೆಡ್ಡು 300 ಬೆಡ್ಡು 1000 ಬೆಡ್ ಹಾಸ್ಪಿಟಲ್ಗಳನ್ನು ಮಾಡಿದ್ದೇವೆ. ಮತ್ತು ಅದರ ಜೊತೆಯಲ್ಲೇ ಒಂದು ಮೆಡಿಕಲ್ ಕಾಲೇಜ್ ಅದಕ್ಕೆ ಅಟ್ಯಾಚ್ ಮಾಡಿ ನಮ್ಮ ಕಾರ್ಮಿಕರಿಗೆ ಮತ್ತು ಅವರ ಕುಟುಂಬದವರಿಗೆ ಅವರ ಆರೋಗ್ಯವನ್ನು ನೋಡ್ಕೊಳ್ತಕ್ಕಂಥದಕ್ಕೆ ಎಲ್ಲ ಎಕ್ಸ್ಪರ್ಟ್ಸು ಸಿಗಬೇಕು ಅಂಥೇಳಿ ಅದನ್ನು ಮಾಡಿದ್ದೇವೆ. ಈ ಸುಮಾರು 17-18 ಹೊಸ ಆಸ್ಪತ್ರೆಗಳನ್ನು ಮತ್ತು ಮೆಡಿಕಲ್ ಕಾಲೇಜ್ ಪರ್ಮಿಷನನ್ನು ಕೊಡಿಸಿದ್ದೇವೆ. ಅದರಲ್ಲಿ ಈಗಾಗಲೇ 5 ಮೆಡಿಕಲ್ ಕಾಲೇಜು ಪ್ರಾರಂಭ ಆಗಿದೆ. ಅದು ಒಂದು ಗುಲ್ಬರ್ಗಾದಲ್ಲಿ ಆಗಿದೆ, ಕಲ್ಕತ್ತಾದಲ್ಲಿ ಆಗಿದೆ, ಚೆನ್ನೈದಲ್ಲಿ ಆಗಿದೆ, ಆಮೇಲೆ ನಮ್ಮ ಬೇರೆ ಇನ್ನೂ ಒಂದೆರಡು ಹೈದರಾಬಾದ್ನಲ್ಲಿ ಆಗಿದೆ. ಹೀಗೆ ಬೇರೆ ಬೇರೆ ಕಡೆಯೂ ಕೂಡ ನಮ್ಮ ಇಲ್ಲಿ ಬ್ಯಾಂಗ್ಳೂರು ಪ್ರಾಪರ್ನಲ್ಲಿ ಕೂಡ ನಾವು ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ನರ್ಸಿಂಗ್ ಕಾಲೇಜು ಮತ್ತು ಡೆಂಟಲ್ ಕಾಲೇಜು ಕೂಡ ಮಾಡ್ತಕ್ಕಂಥದ್ದು ಮಾಡಿದ್ದೇವೆ. ಯಾಕೆ ಅದರ ಉದ್ದೇಶ ಏನಂದರೆ 24 hours ನಮ್ಮ ಕಾರ್ಮಿಕರಿಗೆ ಅವರ ಆರೋಗ್ಯ ತಪಾಸಣೆಗೆ ಅದು ವಿಶೇಷವಾದಂಥ ವ್ಯವಸ್ಥೆ ಇರಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಅದು ಮಾಡಿದೆ. ಮತ್ತು ಅದರಲ್ಲಿ ಔಷಧದ ಕೊರತೆ ಇತ್ತು, ಅದನ್ನು ಕೂಡ ನೀಗಿಸ್ತಕ್ಕಂಥದ್ದು ನಾವು ಮಾಡಿದ್ದೇವೆ. ಎರಡನೇದು, ಈ ದೇಶದಲ್ಲಿರ್ತಕ್ಕಂಥ ಅತ್ಯಂತ ಕಡು ಬಡವರು BPL ಫ್ಯಾಮಿಲೀಸ್, ಆಮೇಲೆ ಸ್ಟ್ರೀಟ್ ವೆಂಡರ್ಸ್, ಆಮೇಲೆ ನಿಮ್ಮ ಕೂಲಿ ಕೆಲಸ ಮಾಡ್ತಕ್ಕಂಥವ್ರು, ಬೀಡಿ ಕಾರ್ಮಿಕರು, ಇವರಿಗೆ ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಅಥವಾ ಹೆಲ್ತ್ ಬಗ್ಗೆ ಅವರಿಗೆ ಒಂದು ವಿಮೆ ಇರಲಿಲ್ಲ. ಅದಕ್ಕಾಗಿ ಏನು ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ತಮ್ಮ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ದಲ್ಲಿ ರಾಷ್ಟ್ರೀಯ ಸ್ವಾಸ್ಥ್ಯ ವಿಮಾ ಯೋಜನಾ ಅಂಥೇಳಿ ಘೋಷಣೆ ಮಾಡಿದರು. ಅದನ್ನು ಚಾಚು ತಪ್ಪದೆ ನಾನು ಅನುಷ್ಠಾನದಲ್ಲಿ ತಂದು ಅದನ್ನು ಸಾವಿರಾರು ಕೋಟಿ ಪ್ರತಿಯೊಂದು ರಾಜ್ಯದಲ್ಲಿ ಹಣವನ್ನು ಕೊಟ್ಟು ಅಲ್ಲಿ ಇನ್ಶೂರೆನ್ಸ್ ಅವ್ರಿಗೆ ಮಾಡಿಸಿ ಪ್ರತಿ ಕುಟುಂಬಕ್ಕೆ ಕನಿಷ್ಠ 30,000 ರೂಪಾಯಿ ಖರ್ಚು ಮಾಡ್ಬೋದು ಅಂಥೇಳಿ ನಾವು ಇನ್ಶೂರ್ಡ್ ಪರ್ಸನ್ಸ್ಗೆ ನಮ್ಮ VIP ಅಂಥೇಳಿ ಟ್ರೀಟ್ ಯಾವ ರೀತಿಯಾಗಿ ಮಾಡ್ತೇವೆ ಅದೇ ರೀತಿಯಾಗಿ BPL ಫ್ಯಾಮಿಲೀಸ್ದವ್ರಿಗೂ ಕೂಡ 2 ಕಾರ್ಡ್ ಮಾಡಿ ನಾವು ಕೊಟ್ಟು ಒಂದು ಕುಟುಂಬದಲ್ಲಿ 5 ಜನ ಏನಿರ್ತಾರೆ ಆ 5 ಜನರಿಗೆ ಇದು ಈ 30,000 ರೂಪಾಯಿ ಪ್ರತಿ ವರ್ಷ ಖರ್ಚು ಮಾಡ್ತಕ್ಕಂಥ ಹಕ್ಕು ಮಾನ್ಯತೆ ಪಡೆದಂಥ ಹಾಸ್ಪಿಟಲ್ನಲ್ಲಿ ಇರ್ತದೆ.
ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಅದರಿಂದ ಸುಮಾರು ಇವತ್ತು 15 ಕೋಟಿ ಜನರಿಗೆ ಅದರ ಲಾಭ ಆಗಿದೆ. ಅಂದರೆ ಒಂದು ಕುಟುಂಬದಲ್ಲಿ 5 ಜನ ಇರೋದ್ರಿಂದ ನಾವು 2,75,00,000 ಕಾರ್ಡ್ ಕೊಟ್ಟಿದ್ದರಿಂದ ಅದನ್ನು ನೀವು 5ರಿಂದ ಲೆಕ್ಕ ಹಾಕಿದರೆ ಹೆಚ್ಚು ಕಡಿಮೆ 14ರಿಂದ 15 ಕೋಟಿ ಜನ ಇವತ್ತು ಅದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಒಂದು ದೊಡ್ಡ ಸಾಧನೆ. ಅದು ಅಲ್ಲದೆ ಇವತ್ತು 1,000 ರೂಪಾಯಿ ಮಿನಿಮಮ್ ಪೆನ್ಷನ್ ಕೊಡಬೇಕು ಅಂತ ಹೇಳಿ ನಾನು ಆವಾಗಲೂ ಕೂಡ ಸಾಕಷ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆಯಲ್ಲಿ ಚರ್ಚೆ ನಡೆಸಿ ಸಾಕಷ್ಟು ಅವ್ರ ಸರಿ ನಾವು ಪ್ರಯತ್ನ ಮಾಡಿ ಇವತ್ತು ಅದನ್ನು ಮಣ್ಣಿನ ಕ್ಯಾಬಿನೆಟ್ದಲ್ಲಿ ಮಟೀರಿಯಲೈಸ್ ಆಗಿದೆ. ನಾನು ಸ್ವಾಗತ ಮಾಡ್ತೇನೆ. ನನ್ನ ಪ್ರಪೋಸಲನ್ನು ಇವತ್ತು ಪ್ರತಿ ಕಾರ್ಮಿಕರಿಗೆ ಕನಿಷ್ಠ ಆರ್ಗನೈಸ್ ವರ್ಕರ್ಗೆ ಕನಿಷ್ಠ 1,000 ರೂಪಾಯಿ ಪೆನ್ಷನ್ ಕೊಡಬೇಕು ಅಂತಕ್ಕಂಥದ್ದು ಕೂಡ ಆಗಿದೆ. ಮೂರನೇದು, ಈ ಅನೇಕ ನಮ್ಮ ಕಾನೂನುಗಳು ನೆನಗುದಿಗೆ ಬಿದ್ದೆವು. ಅದು ESIC ಲಿಮಿಟ್ ಹೆಚ್ಚಿಗೆ ಮಾಡಿಸ್ತಕ್ಕಂಥದ್ದು ಮೊದಲು 6,500 ರೂಪಾಯಿ ಇತ್ತು. ನಾನು ಬಂದು ಈಗ ಅದು 15,000 ವರೆಗೆ ಒಯ್ದೆ. ಅಂದರೆ 15,000 ರೂಪಾಯಿ ಆದಾಯ ಇರ್ತಕ್ಕಂಥವರು ಈ ಇನ್ಶೂರೆನ್ಸ್ ಮಾಡಿಸ್ಕೊಳ್ಬೋದು ಅಂಥೇಳಿ. ಅದೇ ರೀತಿಯಾಗಿ ಪ್ರಾವಿಡೆಂಟ್ ಫಂಡ್ನು ಕೂಡ ನಾವು ಅದರ ಲಿಮಿಟುನಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸ್ವಲ್ಪ ಹಣವನ್ನು ಹೆಚ್ಚಿಸಿ ಅವ್ರಿಗೆ ಹೆಚ್ಚಿನ ಬಡ್ಡಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ಡಿವಿಡೆಂಡ್ ಕೊಡ್ತಕ್ಕಂಥದ್ದು ಕೂಡ ನಾವು ಮಾಡಿದ್ದೇವೆ. ಇನ್ನು ಮೈನ್ಸ್ ವರ್ಕರ್ಸ್ಗಳಿಗೆ, BD ವರ್ಕರ್ಸ್ಗಳಿಗೆ ಮನೆ ಕಟ್ಟಿಸ್ಕೊಡ್ತಕ್ಕಂಥದ್ದು, ಚೈಲ್ಡ್ ಲೇಬರ್ ಇರಾಡಿಕೇಷನ್ ಮಾಡೋಕ್ಕೋಸ್ಕರ ಅವರಿಗೆ ಕಂಪಲ್ಸರಿ ಎಜುಕೇಷನ್ದಲ್ಲಿ ತಂದು ಮಿಡ್ ಡೇ ಮೀಲ್ನೂ ಕೂಡ ಅದಕ್ಕೆ ಜೋಡಿಸಿ ಇವತ್ತು ಆ ಚೈಲ್ಡ್ ಲೇಬರರ್ ಏನಿದ್ದಾರೆ ಅವರಿಗೆ ತೆಗೆದು ಆ ಸ್ಕೂಲ್ಗಳಲ್ಲಿ ಹಾಕಿ ಆ ಸಹಾಯ ಮಾಡ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡಿದ್ದೇವೆ. ಮತ್ತು ಇದರ ಜೊತೆಯಲ್ಲೇ ಏನು ಅತ್ಯಂತ ಕಡುಬಡವರಿದ್ದರು ಅವರಿಗೆ ಕನಿಷ್ಠ ಈ BPL ಫ್ಯಾಮಿಲಿ ಅಲ್ಲದೆ ಈ ಸ್ಟೋನ್ ಕಟರ್ಸು ಮತ್ತು ಬೇರೆ ಬೇರೆ ವ್ಯವಸಾಯ ಮಾಡ್ತಕ್ಕಂಥವ್ರಿಗೂ ಕೂಡ ನಾವಿದರಲ್ಲಿ ಸೇರಿಸಿದ್ದೇವೆ. ಮತ್ತು ಸಾಕಷ್ಟು ಅಭಿವೃದ್ಧಿ ಕೆಲಸ, ವೆಲ್ಫೇರ್ ಮೆಜರ್ಸು ಕೂಡ ತೆಗೆದುಕೊಂಡಿದೆ. ಅದು ಎಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು. ಯಾವ ಇಲಾಖೆ ಅದನ್ನು ಇಲ್ಲಿವರೆಗೆ ಜನ ತಿಳ್ಕೊಂಡಿದ್ರು ಆ ಇಲಾಖೆನೇ ಅಸ್ತಿತ್ವದಲ್ಲಿಲ್ಲ ಅಂತೇಳಿ ಅದರ ನಾನು ಅಲ್ಲಿ ಹೋದ ಮೇಲೆ ನಮ್ಮ ರಾಜ್ಯಕ್ಕೆ ಸುಮಾರು 5-8 ಹಾಸ್ಪಿಟಲ್ ಕೊಟ್ಟಿದ್ದೇನೆ. ಅದು ಗುಲ್ಬರ್ಗಾದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಅಲ್ಲದೆ ಅಲ್ಲಿ ಮೆಡಿಕಲ್ ಕಾಲೇಜ್, ಡೆಂಟಲ್, ನರ್ಸಿಂಗ್, ಪ್ಯಾರಾಮೆಡಿಕಲ್, ಅದರ ಜೊತೆಯಲ್ಲಿ ಬೆಂಗಳೂರಿನಲ್ಲೂ ಕೂಡ ಮೆಡಿಕಲ್ ಮತ್ತು ನರ್ಸಿಂಗ್, ಡೆಂಟಲ್ ಮತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ರಾಜಾಜಿನಗರ್, ಇಂದಿರಾನಗರ್ ಅಲ್ಲೂ ಕೂಡ ನಾವು ಮಾಡಿದ್ದೇವೆ. ಮೂರನೇದಾಗಿ ಮೈಸೂರಿನಲ್ಲೂ ಕೂಡ ಸುಮಾರು ನಾವು 40-50 ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಹಾಸ್ಪಿಟಲ್ಲು ನಾವು ಕಟ್ಟಿಸಿದ್ದೇವೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಕಟ್ಟಿಸಿದ್ದೇವೆ, ದಾವಣಗೆರೆಯಲ್ಲಿ ಕಟ್ಟಿಸಿದ್ದೇವೆ ಮತ್ತು ಮಂಗಳೂರಿನಲ್ಲೂ ಕೂಡ ನಾವು ಹಣ ಕೊಟ್ಟಿದ್ದೇವೆ. ಅದು ಅಲ್ಲದೆ ದೊಡ್ಡಬಳ್ಳಾಪುರದಲ್ಲಿ ಇವತ್ತು 100 ಬೆಡ್ ಹಾಸ್ಪಿಟಲ್ ಸ್ಯಾಂಕ್ಷನ್ ಅಲ್ಲಿ ಆಗಿದೆ. ಅದು ಅಲ್ಲದೆ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲೂ ಕೂಡ 200 ಬೆಡ್ ಹಾಸ್ಪಿಟಲ್ ಸ್ಯಾಂಕ್ಷನ್ ಮಾಡಿ ಜಾಗವನ್ನು ಕೊಟ್ಟು ಅದಕ್ಕೂ ಕೂಡ ಹಣ ಕೊಡಿಸ್ತಕ್ಕಂಥದ್ದು ನಾವು ಪ್ರಯತ್ನ ಮಾಡಿದ್ದೇವೆ. ಅಂದರೆ ಈ ಇಲಾಖೆಗೆ ಒಂದು ಹೊಸ ಚೈತನ್ಯವನ್ನು ತುಂಬಿ ವಿಶೇಷವಾಗಿ ಎಲ್ಲ ಟ್ರೇಡ್ ಯೂನಿಯನ್ ಲೀಡರ್ಗಳಿಗೂ ಕೂಡ ನಾನು ವಿಶ್ವಾಸದಲ್ಲಿ ತೆಗೆದುಕೊಂಡು ಆ ಕಾನೂನುಗಳ 44 ಕಾನೂನುಗಳಿವೆ ಲೇಬರ್ ಇಲಾಖೆಯಲ್ಲಿ. ಪ್ರತಿಯೊಂದು ಕೂಡ ಸಭೆಗಳನ್ನು ನಡೆಸಿ ಮೀಟಿಂಗ್ಗಳನ್ನು ಮಾಡಿ ಅದು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ. ಅದಕ್ಕೆ ಅದರಲ್ಲಿಯೂ ಕೂಡ ಭಾಳಷ್ಟು ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಎಲ್ಲ ಕಾರ್ಮಿಕ ನಾಯಕರು ಮತ್ತು ಕಾರ್ಮಿಕರು ಕೂಡ ಸಾಕಷ್ಟು ಆನಂದವನ್ನು ಪಟ್ಟಿದ್ದಾರೆ, ಖುಷಿಯಲ್ಲಿ ಕೂಡ ಇದ್ದರು.